ಅದು ಕಸಾಯಿಗೆ ಹೋಗಬಾರ್ದು, ಕಟುಕರಿಗೆ ಹೋಗಬಾರ್ದು ಅಂತ ಉದ್ದೇಶದಿಂದ ಈ ಗೋರಕ್ಷಣಾ ಒಂದು ಕೇಂದ್ರ ಅಂತ ಏನು ಮಾಡಿದ್ದಾರೆ ಸ್ವಾಮಿಗಳು. ಇವತ್ತಿನ ಹಲಸಿನ ಸೇವೆ ಅಂತೂ ಸರಿ ವಿಶೇಷವಾಗಿ ಆಯಿತು. 30-45 ಜನ ಇದ್ದಿರಲ್ಲ ಗೋಪ್ರೇಮಿಗಳು, ಅವರೆಲ್ಲ ಸೇರಿ ತಂದಿರತಕ್ಕಂಥ ರಾಶಿ ಒಂದು ಹಲಸಿನ ಹಣ್ಣು ಅದನ್ನು ಕಟ್ ಮಾಡಿ ಪ್ರೀತಿಯಿಂದ ಗೋಗಳೆಲ್ಲ ಉಣಬಡಿಸಿ ಇವತ್ತೆಲ್ಲರೂ ಸಂತೋಷದಿಂದ ಅವರವರ ಇದಕ್ಕೆ ಹೋಗಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಮಳೆಗಾಲ ಆರಂಭವಾದ ತಕ್ಷಣ ಹಲಸಿನ ಹಣ್ಣಿನ ಮಾರಾಟ ಹಾಗೂ ಹಲಸಿನ ಮೇಳಗಳನ್ನ ಎಲ್ಲ ಕಡೆ ನೋಡ್ತೇವೆ. ಆದ್ರೆ ನಾವಿವತ್ತು ಉಡುಪಿಯ ಕೊಡವೂರಿನ ಗೋಶಾಲೆಯಲ್ಲಿದ್ದೇವೆ. ಇಲ್ಲಿ ಹಲಸಿನ ಹಣ್ಣುಗಳನ್ನ ಗೋಗಳಿಗೆ ನೀಡುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಏನಿದು ಈ ವಿನೂತನ ಕಾರ್ಯಕ್ರಮ ಮತ್ತು ಈ ಗೋಶಾಲೆಯ ವಿಶೇಷತೆ ಏನು ಎನ್ನುವುದರ ಕುರಿತಾಗಿ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಈ ಗೋಶಾಲೆಯ ನಿರ್ವಹಣೆಯನ್ನ ಮಾಡುವಂತವರಿದ್ದಾರೆ. ಬನ್ನಿ ಅವರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ, ನಾನು ಪ್ರಾಣೇಶಾಚಾರ್ಯ ಅಂತ ನನ್ನ ಹೆಸರು. ನಾನು ನಮ್ಮ ಕುಟುಂಬದ ಜೊತೆಗೆ ವಾಸ ಮಾಡ್ತಾ ಇದ್ದೇನೆ. ಪೇಜಾವರ ಶ್ರೀಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಗೋಶಾಲೆ ಇದು. ನಮಗೆ ಇಲ್ಲಿ ಒಂದು ಸುಮಾರು 25 ವರ್ಷ ಕೆಳಗೆ ನಮಗೊಂದು ಆಶ್ರಯ ಕೊಟ್ಟರು ಸ್ವಾಮಿಗಳು. ಆಶ್ರಯ ಕೊಟ್ಟ ಅವರು ಇವತ್ತಿನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವೇನು ಮಾಡಿದ್ರು ಕೆಲಸ ನಮ್ಮದಲ್ಲ, ಅದು ಭಗವಂತ ಅವ್ರ ಮುಖಾಂತರ ಮಾಡಿಸ್ತಾ ಇದ್ದಾನೆ ಅಂತಕ್ಕಂಥ ಹೇಳಕ್ಕೆ ಇಷ್ಟಪಡ್ತೇನೆ. ಹಲಸಿನ ಒಂದು ಬಗ್ಗೆ ಹೇಳ್ಬೇಕಂದ್ರೆ, ಈಗೆಲ್ಲ ಇಷ್ಟು ಸಲ ಸೀಸನ್ನಲ್ಲಿ ಹಲಸನ್ನು ಸವಿಯನ್ನು ಜನರೆಲ್ಲ ಉಂಡಿದ್ದಾರೆ. ಆದರೆ ಈ ನಮ್ಮ ಗೋಗಳಿಗೆ ಒಂದು ಹಲಸಿನ ಸವಿಯನ್ನು ತೋರಿಸ್ಬೇಕು ಮಾಡಬೇಕು ಅಂತ ನಮ್ಮ ಗೋಗ್ರಾಸ ತಂಡದವರು ಇದನ್ನು ಆಲೋಚನೆ ಬಂದು ಈ ದಿನ ಅವರೆಲ್ಲ ಒಂದು ಸಂಗ್ರಹ ಮಾಡಿಬಿಟ್ಟು ಹಲಸಿನ ಹಣ್ಣುಗಳನ್ನು ಇವತ್ತೆಲ್ಲ ತಂಡದವರು ಬೇರೆ ಬೇರೆ ಗೋ ಪ್ರೇಮಿಗಳ ಸೇರಿ ಇವತ್ತು 34 ಜನ ಸೇರಿಬಿಟ್ಟು ಇವತ್ತು ಅದನ್ನೆಲ್ಲ ಒಂದು ಕತ್ತರಿಸಿ ಎಲ್ಲ ಗೋಗಳಿಗೆ ಅದನ್ನು ಉಣಬಡಿಸಿದ್ದಾರೆ. ಆಗ ಅವು ಆಗ್ತಕ್ಕಂಥ ಅವಕ್ಕೆ ಸಂತೋಷ ಅದಕ್ಕೆ ಪಾರವೇ ಇಲ್ಲ. ಹಾಗಾಗಿ ಈ ಒಂದು ಹಲಸಿನ ಒಂದು ಸವಿಯನ್ನು ಅವು ಮಾಡಿದ್ದಾವೆ, ಅದಕ್ಕೆಲ್ಲ ಸಂತೋಷ ಆಯಿತು. ಇನ್ನು ಈ ಗೋಶಾಲೆ ಬಗ್ಗೆ ಹೇಳಬೇಕಪ್ಪ ಅಂದರೆ, ಈ ಹಿಂದೆ ಸ್ವಾಮಿಗಳು ಇದನ್ನು ತಾವು ತಮ್ಮ ಒಂದು ವಶದಲ್ಲಿ ತೆಗೆದುಕೊಂಡು ಇದಕ್ಕೆ ಗೋಗಳಿಗೆ ಪ್ರತಿ ದಿವಸ ಬರತಕ್ಕಂಥ ಒಂದು ಮಯೂಲಾಗ್ಬೋದು, ಒಂದು ಗೋಪ್ರೇಮಿಗಳು ಕಟ್ ಮಾಡಿ ಅವು ಹುಲ್ಲನ್ನು ಹಾಕ್ತಕ್ಕಂಥದ್ದು ಆಗ್ಬೋದು ದಿನ ಮತ್ತು ಆಮೇಲೆ ಹಿಂಡಿ ಇವೆಲ್ಲ ಯಾಕೆ ಏನು ಸವಲತ್ತು ಬೇಕೋ ಅದೆಲ್ಲ ಗೋಗಳಿಗೆ ಕೊಟ್ಟು ಗೋರಕ್ಷಣೆಯನ್ನು ಮಾಡ್ತಾಯಿದ್ದಾರೆ. ಇನ್ನು ಗೋಗಳು ಎಲ್ಲಿಂದ ಬರ್ತವೆ ಅಂತ ಹೇಳಿದ್ರೆ, ಇವು ಬೀಡಾಡಿ ದನಗಳು ಅಲ್ಲೆಲ್ಲ ಇರ್ತವೆ. ಆಗ ಇಡ್ತಕ್ಕಂಥ ಗೋಪ್ರೇಮಿಗಳು ಆ ಗೋಗಳನ್ನು ಹಿಡ್ಕೊಂಡು ಬಂದು ಅದು ಕಸಾಯಿಗೆ ಹೋಗಬಾರ್ದು, ಕಟುಕರಿಗೆ ಹೋಗಬಾರ್ದು ಅಂತ ಉದ್ದೇಶದಿಂದ ಈ ಗೋರಕ್ಷಣಾ ಒಂದು ಕೇಂದ್ರ ಅಂತ ಏನು ಮಾಡಿದರೆ ಸ್ವಾಮಿಗಳು, ಅಲ್ಲಿ ಬಂದು ಅವುಗಳನ್ನ ಬಿಡ್ತಾ ಇದ್ದಾರೆ. ಆಮೇಲೆ ರೈಡ್ ಆಗ್ತಕ್ಕಂಥದ್ದು, ಆ ಒಂದು ಬಂಡಿಯಲ್ಲಿ ತುಂಬಿಕೊಂಡು ಹೋಗ್ತಾ ಇರ್ತಾರೆ ಗಾಡಿಯಲ್ಲೆಲ್ಲ, ಅವನ್ನ ರೈಡ್ ಮಾಡುವಂಥದ್ದು ಕೊಡಬಿಡ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಆಮೇಲೆ ಜನಗಳು ಅದನ್ನು ಸಾಕ್ತಾರೆ, ಅವು ಜಬ್ಬಾಗಿ ಹೋಗ್ತದೆ ಆ ದನ, ಆ ಹಾಲು ಕೊಡೋದಿಲ್ಲ. ಆಮೇಲೆ ಅದು ನಿರ್ವಹಣೆ ಕಷ್ಟ ಆಗ್ತದೆ ಅವರಿಗೆ. ಕಷ್ಟ ಆಗ್ತದೆ ಏನು ಮಾಡ್ತಾರೆ ಅವರು, ಒಂದು ಗುಡ್ಡೆ ಆಗ್ಬೋದು, ಈ ದನಗಳಾಗ್ಬೋದು, ಅವನ್ನೆಲ್ಲ ಅವ್ರೇನು ಮಾಡ್ತಾರೆ, ಮೇಂಟೆನೆನ್ಸ್ ಮಾಡಲ್ಲ ಅಂಥೇಳಿ ಕೇಳಿದವ್ರಿಗೆ ಇದನ್ನು ಕಸಾಯದವ್ರಿಗೆ ಕೊಟ್ಬಿಡ್ತಾರೆ. ಆ ಒಂದು ಪರಿಸ್ಥಿತಿ ಆಗಬಾರ್ದು ಅಂಥೇಳಿ ನಮ್ಮ ವಿಶ್ವಪ್ರಸನ್ನ ಸ್ವಾಮಿಗಳು ಇದನ್ನು ಗೋಶಾಲೆಯನ್ನು ಮಾಡ್ತಾಯಿದ್ದಾರೆ, ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಈ ಗೋಶಾಲೆಯಲ್ಲಿ 90ರವರೆಗೂ ನಮ್ಮಲ್ಲಿ ದನಗಳಿದ್ದಾವೆ. ಆ ದನಗಳನ್ನು ಒಂದು ಸಾಕು ಮಾಡ್ತಾಯಿದ್ದು ಅಂತಕ್ಕಂಥದ್ದು. ಇಷ್ಟೆಲ್ಲ ಒಂದು ಹೇಳಬೇಕಂದ್ರೆ, ನಾವು ವಿಲೋಚನೆ ಮಾಡ್ತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದು ಸ್ವಾಮಿಗಳ ಒಂದು ಆಶೀರ್ವಾದ, ಅವರ ಒಂದು ಕೃಪೆಯಿಂದ ಮಾತ್ರ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಒಂದು 25 ವರ್ಷದ ಹಿಂದುಗಡೆ ನಾವು ಬಂದು ಇಲ್ಲಿ ಸೇರಿಕೊಂಡ್ವಿ. ನಾನು, ನಮ್ಮ ಹೆಂಡತಿ ಮತ್ತು ಮಕ್ಕಳು, ಮೊಮ್ಮಕ್ಕಳು, ಈಗ ಎಲ್ಲರೂ ಸೇರಿ ನಾವು ಒಂದು ಗೋಶಾಲೆಯಲ್ಲಿ ವಾಸ ಮಾಡ್ತಾಯಿದ್ವಿ. ಎಲ್ಲವನ್ನು ನಾವು ನೋಡ್ಕೊತಾ ಇದ್ವಿ. ಭಗವಂತ ಪ್ರೀತಿ ಆಗಲಿ, ನಮ್ಮ ಸ್ವಾಮಿಗಳಿಗೆ ನಮ್ಮ ಆಶೀರ್ವಾದ ಬೇಕು ಅಂತಕ್ಕಂಥ ಒಂದು ಬಿಟ್ಕೊಂಡು ಈ ಸೇವೆಯನ್ನು ಮಾಡ್ತಾಯಿದ್ದೀವಿ. ಜನಗಳು ಅವರು ಹೇಗೆ ಬರಬೇಕು ಇಲ್ಲಿಗೆ, ಗೋಗ್ರಾಸ ಸೇವೆ ಅಂತ ಹೇಳಿದ್ದಾರೆ, ಅದೇನು ಅಂತ ಕೇಳಿದಾಗ ಅದು ಹೇಳಿದಿಷ್ಟೇ, ಗೋಗ್ರಾಸ ತಂಡದವರು ಅವರು ಏನು ಮಾಡ್ತಾರೆ, ಜನಗಳ ಒಂದು ಬರ್ತ್ಡೇ ಆಗ್ಬೋದು ಮತ್ತು ಮ್ಯಾರೇಜ್ ಡೇ ಆಗ್ಬೋದು, ಅಪರ ಕಾರ್ಯಕ್ರಮವೂ ಆಗ್ಬೋದು, ಆ ಸಮಯದಲ್ಲಿ ಗೋಗಳಿಗೆ ಒಂದು ಏನಾದರೂ ಒಂದು ಉಣಬಡಿಸಬೇಕು, ಗೋಪ್ರೀತಿ ಆಗಬೇಕು, ಗೋವಿಂದನ ಒಂದು ಪ್ರೀತಿಗೆ ಗೋವಿಂದನ ಪ್ರೀತಿ ಅಂತಕ್ಕಂಥ ಒಂದು ವಿಶ್ವಾಸ ಇರ್ತಕ್ಕಂಥ ನಮ್ಮ ತುಂಬ ಜನಗಳು ಗೋಪ್ರೇಮಿಗಳಿದ್ದಾರೆ. ಅವರು ಬಂದು ಈ ಸಮಿತಿಯವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಅವರು ಮಾಹಿತಿ ತಿಳಿದು ತಮ್ಮ ಒಂದು ಇದನ್ನು ಕೊಡ್ತಾರೆ, ಖರ್ಚನ್ನು ಕೊಡ್ತಾರೆ. ಇವರು ಅದಕ್ಕೆಲ್ಲ ಏನು ಬೇಕೋ ಅದೆಲ್ಲ ವಸ್ತುಗಳನ್ನು ತರಿಸಿ ಮಾಡಿಬಿಟ್ಟು ಆ ದಿವಸ ಯಾವತ್ತು ಮಾಡಬೇಕಂತ ಗೋಗ್ರಾಸ ಸೇವೆ ಅವತ್ತು ಕರ್ತರು ಬರ್ತಾರೆ. ಬಂದು ಅವರು ಏನು ಸಂಕಲ್ಪ ಮಾಡಿಸ್ಕೊಳ್ತಾರೆ, ಸಂಕಲ್ಪ ಮಾಡಿಸ್ಬಿಟ್ಟು ಅವರಿಗೆ ಒಂದು
ಗೋಗ್ರಾಸ ತಂಡಕ್ಕೆ ವಹಿಸ್ಬಿಟ್ಟು ಎಲ್ಲರೂ ಒಂದು ವಿತರಣೆ ಮಾಡ್ತಾರೆ. ಆ ಗೋ ತಂಡದವರು ಕೂಡ ಅವರೆಲ್ಲ ಬರ್ತಾರೆ, ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ, ಎಲ್ಲರೂ ಸೇರಿ ಗೋ ಸೇವೆಯನ್ನು ಮಾಡ್ತಾಯಿದ್ವಿ. ಇವತ್ತಿನ ಹಲಸಿನ ಸೇವೆ ಅಂತೂ ಸರಿ ವಿಶೇಷವಾಗಿ ಆಯಿತು. 30-45 ಜನ ಇದ್ರಲ್ಲ ಗೋಪ್ರೇಮಿಗಳು, ಅವರೆಲ್ಲ ಸೇರಿ ತಂದಿರತಕ್ಕಂಥ ರಾಶಿ ಒಂದು ಹಲಸಿನ ಹಣ್ಣು ಅದನ್ನು ಕಟ್ ಮಾಡಿ ಪ್ರೀತಿಯಿಂದ ಗೋಗಳೆಲ್ಲ ಉಣಬಡಿಸಿ ಇವತ್ತೆಲ್ಲರೂ ಸಂತೋಷದಿಂದ ಅವರವರ ಇದಕ್ಕೆ ಹೋಗಿದ್ದಾರೆ. ಸಾರ್ವಜನಿಕರು ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ, ಗೋವುಗಳನ್ನು ನೋಡಬೇಕು ಅಂತ ಇದ್ರೆ ಅವಕಾಶ ಇದೆಯಾ? ಬರುವುದಾದ್ರೆ ಹೇಗೆ ಬರಬೇಕು? ಸಾರ್ವಜನಿಕರು ಬರಬೇಕಂತ ಉದ್ದೇಶ ಮೂಲತಃ. ಏಕೆಂದರೆ ಇಲ್ಲಿ ಗೋಗ್ರಾಸ ತಂಡದವರು ಈಗೇನು ಈ ನಮ್ಮ ಇಲ್ಲಿ ಕೊಡೂರಿನಲ್ಲಾಗಲಿ ನೀಲಾವರದಲ್ಲಾಗಲಿ ಎಲ್ಲ ಬೇರೆ ಬೆಟ್ಟಗಳೆಲ್ಲ 100 ಗಟ್ಟಲೆ ಗೋಗ್ರಾಸ ತಂಡಗಳ ಅವರಿಂದ ಸೇವೆ ಆಗಿದೆ. ಜನಗಳು ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದು ಇನ್ನೂ ಕೆಲ ಜನಗಳಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ನಾವು ಅಂದ್ಕೊಂಡ್ರೆ, ಈಗ ಆಶೀರ್ವಾದ ಒಂದು ಸಿನಿಮಾ ಸಂತೆಕಟ್ಟೆ ಹತ್ರ ಆಶ್ವಾಸ ಸಿನಿಮಾದ ಎದುರುಗಡೆ ರೋಡು ಮಲ್ಪೆ ರೋಡು ಸೀದಾ ಬಂದ್ರೆ 2 ಗಡಿಗೆ ಲೆಫ್ಟ್ ಸೈಡ್ 10ನೇ ಕ್ರಾಸ್ನಲ್ಲಿ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ನಮ್ಮ ಈ ಗೋಶಾಲೆ ಕೊಡೋ ಗೋಶಾಲೆ ಇದೆ. ಅದನ್ನು ಮಾಹಿತಿ ತೊಗೊಂಡು ಹೇಳ್ಬೋದು, ಅಥವಾ ಅವ್ರು ಹೇಳಿದ್ರೆ ಮಾಹಿತಿ ಹೇಳ್ತಾರೆ, ಮಾಡ್ಲಿಕ್ಕೆ ಅವಕಾಶ ಇದೆ ಸೇವೆ ಮಾಡಲಿಕ್ಕೆ ಅಂತ. ಇದಿಷ್ಟು ಕೊಡವೂರಿನ ಗೋಶಾಲೆಯ ಕುರಿತಾದ ಮತ್ತು ಇಲ್ಲಿನ ಗೋಸೇವೆಯ ಕುರಿತಾದ ಮಾಹಿತಿ. ರಸ್ತೆ ಬದಿಯಲ್ಲಿರುವಂತಹ ದನಗಳಾಗಿರ್ಬೋದು ಅಥವಾ ಕಸಾಯಿಖಾನೆಗೆ ಹೋಗುವಂತಹ ದನಗಳನ್ನು ಸಂರಕ್ಷಿಸಿ ತಂದು ಇಲ್ಲಿ ಅವುಗಳಿಗೆ ಹೊಸ ಜೀವನವನ್ನು ನೀಡ್ತಾ ಇದ್ದಾರೆ. ಆ ಮೂಲಕ ಗೋ ಸಂರಕ್ಷಣೆಗೆ ತಮ್ಮದೇ ಆದ ಸೇವೆಯನ್ನು ಇಲ್ಲಿ ನೀಡಲಾಗ್ತಾ ಇದೆ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ಉದಯವಾಣಿಯನ್ನು ಫಾಲೋ ಮಾಡಿ.